BA 5th ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 5ನೇ ಸೆಮಿಸ್ಟರ್ ಎಕನಾಮಿಕ್ಸ್ಗೆ ಸಂಬಂಧಿಸಿದಂತಹ ಎಕನಾಮಿಕ್ಸ್ DSC ಅನ್ನೊಂದು ಭಾರತೀಯ ಬ್ಯಾಂಕ್ ಉದ್ಯಮ ಮತ್ತು ಹಣಕಾಸು ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಈ DSC ಅನ್ನೊಂದರ ವಿಷಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಆ ಬ್ಯಾಂಕ್ ಉದ್ಯಮದಲ್ಲಿ ಮತ್ತು ಹಣಕಾಸು ಎನ್ನುವಂತಹ ಅಧ್ಯಾಯದಲ್ಲಿ ಬರುವಂತಹ ಅಧ್ಯಾಯಗಳ ವಾರು ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಒಂದಿಷ್ಟು 5 ಅಂಕದ ಪ್ರಶ್ನೋತ್ತರಗಳನ್ನ ಅಧ್ಯಾಯಕ್ಕೆ ಒಂದಕ್ಕೆ ಸಂಬಂಧಪಟ್ಟ ರೀತಿಯಾಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಒಂದು ಸಿಹಿಯಾದ ನುಡಿ ಮುತ್ತಿನೊಂದಿಗೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ನ. ಏನು, ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ, ಆದರೆ ಸಣ್ಣತನ ಇರಬಾರ್ದು. ಯಾಕೆಂದರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ, ಸಣ್ಣತನದಿಂದ. ಎಂಥ ಮಾತ್ರಿ, ಈ ಮಾತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟಾಗಿ ನಾನು ಇಲ್ಲಿ ಮಿಸ್ಟೇಕಾಗಿ ಅಧ್ಯಾಯವನ್ನು ಬರೆದಿಲ್ಲ. ಆದ ಕಾರಣ ಘಟಕ ಅಥವಾ ಅಧ್ಯಾಯ 1 ಬ್ಯಾಂಕೋದ್ಯಮಕ್ಕೆ ಪ್ರವೇಶನ ಪೀಠಿಕೆ ಭಾರತ ಅಂದರೆ ಇಂಟ್ರೊಡಕ್ಷನ್ ಟು ಬ್ಯಾಂಕಿಂಗ್ ಇನ್ ಇಂಡಿಯಾ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪರೀಕ್ಷೆಯಲ್ಲಿ ಕೇಳುವಂಥ 5 ಅಂಕದ ಪ್ರಶ್ನೋತ್ತರಗಳನ್ನ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಮಾಡೋಣ ಬನ್ನಿ. ಯಾವುವು 5 ಅಂಕದ ಪ್ರಶ್ನೆಗಳು? ಪ್ರಶ್ನೆ ನಂಬರ್ 1, ಹಣದ ಮಾರುಕಟ್ಟೆಯ ಪ್ರಕಾರಗಳನ್ನು ವಿವರಿಸಿ. ಅಂದರೆ ಈ ಬ್ಯಾಂಕಿನ ಪ್ರಕಾರಗಳನ್ನು ವಿವರಿಸಿ ಅಂತ ಈ ಪ್ರಶ್ನೆಯ ಅರ್ಥ. ಹಾಗಾದರೆ ಉತ್ತರವನ್ನು ನೋಡೋದಾದರೆ, ಉತ್ತರ ಬ್ಯಾಂಕುಗಳ ವಿಧಗಳು, ಟೈಪ್ಸ್ ಆಫ್ ಬ್ಯಾಂಕ್ಸ್ ನೋಡೋದಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲೇದು ಸಾರ್ವಜನಿಕ ವಲಯ ಬ್ಯಾಂಕುಗಳು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಸೆಕೆಂಡ್ ಒನ್ ಖಾಸಗಿ ವಲಯ ಬ್ಯಾಂಕುಗಳು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಥರ್ಡ್ ಒನ್ ವಿದೇಶಿ ಬ್ಯಾಂಕುಗಳು ಅಥವಾ ವಿನಿಮಯ ಬ್ಯಾಂಕುಗಳು ಅಂದರೆ ಫಾರೆನ್ಸಿಕ್ ಬ್ಯಾಂಕ್ಸ್ ಆರ್ ಎಕ್ಸ್ಚೇಂಜ್ ಬ್ಯಾಂಕ್ಸ್. ನೆಕ್ಸ್ಟ್ 4ನೆಯ ಬ್ಯಾಂಕು ಸಹಕಾರಿ ಬ್ಯಾಂಕುಗಳು, ಕೋಆಪರೇಟಿವ್ ಬ್ಯಾಂಕ್ಸ್. 5ನೆಯ ಬ್ಯಾಂಕು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ರೀಜನಲ್ ರೂರಲ್ ಬ್ಯಾಂಕ್ಸ್ RRBS. ಈ ರೀತಿಯಾಗಿ ಹಣದ ಮಾರುಕಟ್ಟೆಯ ಅಥವಾ ಬ್ಯಾಂಕಿನ ವಿಧಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 2, ಪಾವತಿ ಬ್ಯಾಂಕನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಪಾವತಿ ಬ್ಯಾಂಕನ್ನು ಕುರಿತು ಒಂದು ಟಿಪ್ಪಣಿ, ಅದನ್ನು ನೋಡಿದ್ರೆ ಪಾವತಿ ಅಥವಾ ಬಟವಾಡೆ ಬ್ಯಾಂಕುಗಳು, ಇಂಗ್ಲೀಷ್ನಲ್ಲಿ ಇದನ್ನು ಪೇಮೆಂಟ್ ಬ್ಯಾಂಕ್ಸ್ ಅಂತ ಕರೀತಾರೆ. ಇದರ ಹಿನ್ನೆಲೆ, ಇದರ ಅರ್ಥ ಏನು ಅನ್ನೋದನ್ನು ನೋಡಿಕೊಳ್ಳುತ್ತಾ ಹೋಗೋಣ ಬನ್ನಿ. ಅರ್ಥವನ್ನು ನೋಡೋದಾದರೆ, ಪಾವತಿ ಬಟವಾಡೆ ಬ್ಯಾಂಕ್ ಎಂಬುದು ಇತರೆ ಯಾವುದೇ ಬ್ಯಾಂಕಿನಂತಿರುತ್ತದೆ, ಆದರೆ ಅದು ಉದ್ದರಿಗಂಡ ಅಂತ ಅಂದರೆ ಕ್ರೆಡಿಟ್ ರಿಸ್ಕ್ ಅನ್ನು ಹೊಂದಿಲ್ಲದೆ ಸಣ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆ ಮಾಡುತ್ತದೆ. ಸರಳವಾಗಿ ಹೇಳುವುದಾದರೆ ಅದು ಹಲವು ಬ್ಯಾಂಕೋದ್ಯಮ ಕಾರ್ಯಾಚರಣೆಗಳನ್ನು ಕೈಗೊಳ್ಳುತ್ತದೆ, ಆದರೆ ಸಾಲಗಳನ್ನು ನೀಡುವಂತಿರುವುದಿಲ್ಲ ಮತ್ತು ಉದ್ದರಿ ಕಾರ್ಡುಗಳನ್ನು ಕೊಡುವಂತಿರುವುದಿಲ್ಲ. ಅದು 2 ಲಕ್ಷ ರೂಪಾಯಿಗಳವರೆಗೆ ಬೇಡಿಕೆ ಠೇವಣಿಗಳನ್ನು ಸ್ವೀಕರಿಸಬಹುದು, ಹಣ ರವಾನೆ ಸೇವೆಗಳನ್ನು ಒದಗಿಸಬಹುದು, ಸಂಚಾರಿ ಹಣ ಪಾವತಿಗಳು ಅಂದರೆ ಮೊಬೈಲ್ ಪೇಮೆಂಟ್ಸ್ ಮಾಡಬಹುದು, ATM ಕಾರ್ಡ್ ಸೌಲಭ್ಯಗಳನ್ನು ಒದಗಿಸಬಹುದು ಮತ್ತು 3ನೇಯ ಪಕ್ಷಕಾರರ ನಿಧಿ ವರ್ಗಾವಣೆಯನ್ನು ಕೈಗೊಳ್ಳಬಹುದು. ಈ ರೀತಿಯಾಗಿ ಅದರ ಬ್ಯಾಂಕಿನ ಒಂದು ಅರ್ಥವಾಗಿರುತ್ತದೆ. ಈ ಪಾವತಿ ಬ್ಯಾಂಕಿನ ಹಿನ್ನೆಲೆಯನ್ನು ನೋಡೋದಾದರೆ, ಸೆಪ್ಟೆಂಬರ್ 2013ರಲ್ಲಿ ಭಾರತದ ರಿಸರ್ವ್ ಬ್ಯಾಂಕ್ ಡಾಕ್ಟರ್ ಸಚಿಕೇತ್ ಮಾಧವ್ರವರ ನೇತೃತ್ವದಲ್ಲಿ ಚಿಕ್ಕ ಉದ್ಯಮಿಗಳಿಗೆ ಮತ್ತು ಅಲ್ಪ ಆದಾಯ ಕುಟುಂಬಗಳಿಗೆ ವಿಸ್ತಾರವಾದ ಹಣಕಾಸಿನ ಸೇವೆಗಳು ಅಂದರೆ ಕಾಂಪ್ರಿಹೆನ್ಸಿವ್ ಫೈನಾನ್ಷಿಯಲ್ ಸರ್ವಿಸಸ್ ಫಾರ್ ಸ್ಮಾಲ್ ಬಿಸ್ನೆಸಸ್ ಆ್ಯಂಡ್ ಲೋ ಇನ್ಕಮ್ ಹೌಸ್ ಹೋಲ್ಡ್ಸ್ ಬಗೆಗೆ ಅಧ್ಯಯನ ಮಾಡಲು ಒಂದು ಸಮಿತಿಯನ್ನು ನೇಮಿಸಿತು. ಹಣಕಾಸಿನ ಒಳಗೊಳ್ಳುವಿಕೆಯನ್ನು ಮತ್ತು ಹಣಕಾಸಿನ ಸೇವೆಗಳಿಗೆ ಪ್ರವೇಶಾಧಿಕಾರದ ಹೆಚ್ಚಳವನ್ನು ಸಾಧಿಸಲು ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಉದ್ದೇಶವಾಗಿತ್ತು. ಸಮಿತಿಯು ಜನವರಿ 2014ರಲ್ಲಿ ತನ್ನ ವರದಿಯನ್ನು ಭಾರತದ ರಿಸರ್ವ್ ಬ್ಯಾಂಕಿಗೆ ಸಲ್ಲಿಸಿತು. ಅಲ್ಪ ಆದಾಯ ಗುಂಪುಗಳ ಮತ್ತು ಚಿಕ್ಕ ಉದ್ಯಮಗಳ ಅವಶ್ಯಕತೆಗಳನ್ನು ಪೂರೈಸಲು ವಿಶೇಷತೆ ಸಾಧಿಸಿದ ಬ್ಯಾಂಕುಗಳನ್ನು ಅಥವಾ ಪಾವತಿ ಬ್ಯಾಂಕುಗಳನ್ನು ಸ್ಥಾಪಿಸಬೇಕೆಂಬುದು ಸಮಿತಿಯ ಒಂದು ಪ್ರಮುಖ ಸಲಹೆಯಾಗಿತ್ತು. ಈ ಮೂಲಕ ಜನವರಿ 1, 2016ರ ವೇಳೆಗೆ ಪ್ರತಿಯೊಬ್ಬ ಭಾರತೀಯ ನಿವಾಸಿಯೂ ಒಂದು ಜಾಗತಿಕ ಬ್ಯಾಂಕ್ ಖಾತೆಯನ್ನು ಹೊಂದುವಂತಾಗಬೇಕು ಎಂಬುದು ಗುರಿಯಾಗಿತ್ತು. ಹಾಗಾದರೆ ಪಾವತಿ ಬ್ಯಾಂಕುಗಳ ಲಕ್ಷಣಗಳು.
ಫ್ಯೂಚರ್ಸ್ ಆಫ್ ಪೇಮೆಂಟ್ ಬ್ಯಾಂಕ್ಸ್ ಇದ್ರ ಬಗ್ಗೆ ನೋಡೋದಾದರೆ ಬಲವಾಡೆ ಅಥವಾ ಪಾವತಿ ಬ್ಯಾಂಕುಗಳು ಮುಖ್ಯ ಲಕ್ಷಣಗಳು ಈ ಮುಂದೆ ತಿಳಿದುವಂತಿದೆ. ಲಕ್ಷಣ 1, ಈ ಬ್ಯಾಂಕುಗಳು ಚಿಕ್ಕ ಪ್ರಮಾಣದಲ್ಲಿ ಕಾರ್ಯಾಚರಣೆ ಮಾಡುತ್ತವೆ. ಎರಡನೆಯ ಲಕ್ಷಣ, ಅವು ವಿಭಿನ್ನತೆಯನ್ನು ಪಡೆದಿರುತ್ತವೆ ಮತ್ತು ಸಾರ್ವತ್ರಿಕ ಬ್ಯಾಂಕುಗಳಾಗಿರುವುದಿಲ್ಲ. 3, ಪ್ರತಿಯೊಂದು ಬ್ಯಾಂಕಿನ ಕನಿಷ್ಠ ಪಾವತಿಯಾದ ಬಂಡವಾಳವು 10 ಕೋಟಿ ರೂಪಾಯಿಗಳಾಗಿರುತ್ತದೆ. 4, ಈ ಬ್ಯಾಂಕಿನ ಪಾವತಿಯಾದ ಸಾಮಾನ್ಯ ಷೇರು ಬಂಡವಾಳಕ್ಕೆ ಪ್ರವರ್ತಕರು ಅಂದರೆ ಪ್ರಮೋಟರ್ ವ್ಯವಹಾರದ ಪ್ರಾರಂಭದ ಮೊದಲು 5 ವರ್ಷಗಳಲ್ಲಿ ಕನಿಷ್ಠ ಶೇಕಡ 40ರಷ್ಟು ಹೂಡಿಕೆಯನ್ನು ನೀಡಬೇಕು. 5ನೆಯ ಲಕ್ಷಣ, ಈ ಬ್ಯಾಂಕುಗಳನ್ನು ಕಂಪನಿಗಳ ಕಾಯ್ದೆ 2013ರ ಅಡಿಯಲ್ಲಿ ನೋಂದಾಯಿಸಲಾಗುತ್ತದೆ. ಆದರೆ ಅವುಗಳ ಆಡಳಿತ ನಿರ್ವಹಣೆಯು ಬ್ಯಾಂಕೋದ್ಯಮ ನಿಯಂತ್ರಣ ಕಾಯ್ದೆ 1949, ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934, ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999, ಪಾವತಿ ಮತ್ತು ತಿರುವಳಿ ವ್ಯವಸ್ಥೆಗಳ ಕಾಯ್ದೆ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆ್ಯಕ್ಟ್ 1999 ಮುಂತಾದ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುತ್ತದೆ. ನೆಕ್ಸ್ಟ್ 6ನೆಯ ಲಕ್ಷಣ, ಈ ಬ್ಯಾಂಕುಗಳಿಗೆ ಭಾರತದ ರಿಸರ್ವ್ ಬ್ಯಾಂಕ್ ಭೇದವೆನಿಸುವ ಬ್ಯಾಂಕು ಪರವಾನಗಿ ಡಿಫರೆನ್ಷಿಯಲ್ ಬ್ಯಾಂಕ್ ಲೈಸೆನ್ಸ್ ನೀಡುತ್ತದೆ. ಆ ಪ್ರಕಾರ ಅವು ಸಾಲವನ್ನು ನೀಡುವ ಅಧಿಕಾರವನ್ನು ಹೊಂದಿರುವುದಿಲ್ಲ. ಹಾಗಾದರೆ ಮುಂದುವರೆದು ಪ್ರಸ್ತುತದಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವ ಪಾವತಿ ಬ್ಯಾಂಕುಗಳು ಪೇಮೆಂಟ್ಸ್ ಬ್ಯಾಂಕ್ಸ್ ಆಪರೇಟಿಂಗ್ ಕರೆಂಟ್ಲಿ ಇದ್ರ ಬಗ್ಗೆ ನೋಡೋದಾದರೆ ಭಾರತದಲ್ಲಿ ಈಗ 6 ಪಾವತಿ ಅಂದರೆ ಬಲವಾಡೆ ಬ್ಯಾಂಕುಗಳು ಕಾರ್ಯಾಚರಣೆ ಮಾಡುತ್ತಿವೆ. ಅವುಗಳನ್ನು ಮುಂದೆ ನೋಡುತ್ತಾ ಹೋಗೋದಾದರೆ 1 ಏರ್ಟೆಲ್ ಪೇಮೆಂಟ್ ಬ್ಯಾಂಕ್, ಸೆಕೆಂಡ್ 1 ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್, ಥರ್ಡ್ 1 ಪೀನೋ, ಫೋರ್ತ್ 1 ಪೇಟಿಎಂ ಪೇಮೆಂಟ್ ಬ್ಯಾಂಕ್, ಫಿಫ್ತ್ NSDL ಪೇಮೆಂಟ್ ಬ್ಯಾಂಕ್ ಮತ್ತು 6th 1 ಜಿಯೋ ಪೇಮೆಂಟ್ಸ್ ಬ್ಯಾಂಕ್. ಹಾಗಾದರೆ ಮುಂದುವರೆದು ಪಾವತಿ ಬ್ಯಾಂಕುಗಳ ನಿರ್ವಹಿಸಬಹುದಾದ ಚಟುವಟಿಕೆಗಳು ಏನು? ಆಕ್ಟಿವಿಟೀಸ್ ದ್ಯಾಟ್ ಮೇ ಬಿ ಪರ್ಫಾರ್ಮ್ಡ್ ಬೈ ಪೇಮೆಂಟ್ ಬ್ಯಾಂಕ್ಸ್. ಪಾವತಿ ಬ್ಯಾಂಕುಗಳ ನಿರ್ವಹಿಸಬಹುದಾದ ಚಟುವಟಿಕೆಗಳು ಈ ಮುಂದಿನಂತಿವೆ. ಚಟುವಟಿಕೆ 1, ಆಕ್ಟಿವಿಟಿ 1, ಈ ಬ್ಯಾಂಕುಗಳು ಉಳಿತಾಯ ಖಾತೆಗಳ ಮತ್ತು ಚಾಲ್ತಿಗಳ ರೂಪದಲ್ಲಿ ಬೇಡಿಕೆ ಠೇವಣಿಗಳನ್ನ 2 ಲಕ್ಷ ರೂಪಾಯಿಗಳವರೆಗೆ ಸ್ವೀಕರಿಸಬಹುದು. ಸೆಕೆಂಡ್ 1, ಠೇವಣಿಗಳ ರೂಪದಲ್ಲಿ ಸ್ವೀಕರಿಸಲಾದ ಹಣವನ್ನು ಶಾಸನೀಯ ದ್ರವತ್ವ ಅನುಪಾತ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ರೂಪದಲ್ಲಿ ಸಂರಕ್ಷಿತ ಸರ್ಕಾರಿ ವಿನಿಯೋಜಕರಲ್ಲಿ ಮಾತ್ರ ಹೂಡಿಕೆ ಮಾಡಬಹುದು. ಇದು ಒಟ್ಟು ಬೇಡಿಕೆ ಠೇವಣಿಗಳಲ್ಲಿ ಶೇಕಡ 75ರವರೆಗೂ ಇರಬಹುದು. ಉಳಿದ ಶೇಕಡ 25 ಭಾಗವನ್ನು ಇತರ ವಾಣಿಜ್ಯ ಬ್ಯಾಂಕುಗಳಲ್ಲಿ ವಾಯ್ದೆ ಠೇವಣಿಗಳು ಟೈಮ್ ಡೆಪಾಸಿಟ್ಸ್ ರೂಪದಲ್ಲಿ ಇಡಬಹುದು. ನೆಕ್ಸ್ಟ್ 3ನೆಯ ಕಾರ್ಯ, ಚಾಲ್ತಿ ಖಾತೆಗಳಲ್ಲಿ ವೈಯಕ್ತಿಕ ಪಾವತಿಗಳನ್ನು ಮಾಡಲು ಮತ್ತು ಗಡಿಯಾಚೆಗಿನ ಹಣ ರವಾನೆಗಳನ್ನು ಸ್ವೀಕರಿಸಲು ಪಾವತಿ ಬ್ಯಾಂಕುಗಳಿಗೆ ಅನುಮತಿ ನೀಡಲಾಗುತ್ತದೆ. ನೆಕ್ಸ್ಟ್ 4th 1, ಅದು ದೇಣಿ ಅಂದರೆ ಖರ್ಚು ಕಾರ್ಡುಗಳನ್ನು ಡೆಬಿಟ್ ಕಾರ್ಡ್ಸ್ಗಳನ್ನು ನೀಡಬಹುದು. ಇನ್ನು ಮುಂದುವರೆದು ನಿರ್ವಹಿಸಲಾರದ ಅಥವಾ ನಿರ್ವಹಿಸಲು ಬಾರದ ಚಟುವಟಿಕೆಗಳು ಆಕ್ಟಿವಿಟೀಸ್ ದ್ಯಾಟ್ ಕೆನಾಟ್ ಬಿ ಪರ್ಫಾರ್ಮ್ಡ್. ಈ ಅಂಶಗಳಲ್ಲಿ ಅದು ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಯಾವ ಅಂಶಗಳಲ್ಲಿ? ಪಾವತಿ ಬ್ಯಾಂಕುಗಳು ಮುಂದೆ ತಿಳಿದಿರುವ ಚಟುವಟಿಕೆಗಳನ್ನು ನಿರ್ವಹಿಸುವಂತಿಲ್ಲ. ಯಾವ ಕಾರ್ಯಗಳಲ್ಲಿ ನಿರ್ವಹಿಸುವುದಿಲ್ಲ ಅಂದರೆ ಫಸ್ಟ್ 1, ಅವುಗಳಿಗೆ ಭಾರತದ ರಿಸರ್ವ್ ಬ್ಯಾಂಕಿನಿಂದ ಭೇದವೆನಿಸುವ ಪರವಾನಗಿ ದೊರೆತಿರುವುದರಿಂದ ಸಾಲವನ್ನು ಪೂರೈಕೆ ಮಾಡುವಂತಿರುವುದಿಲ್ಲ. ಸೆಕೆಂಡ್, ಅವು ಉದ್ದರಿ ಕಾರ್ಡುಗಳನ್ನು ನೀಡುವಂತಿರುವುದಿಲ್ಲ. ಥರ್ಡ್, ಅವು ವಾಯ್ದೆ ಠೇವಣಿಗಳನ್ನು ಅಥವಾ ಅನಿವಾಸಿ ಭಾರತೀಯರಿಂದ ಠೇವಣಿಗಳನ್ನು ಸ್ವೀಕರಿಸಲು ಅನುಮತಿ ಇರುವುದಿಲ್ಲ. ನೆಕ್ಸ್ಟ್ 4th 1, ಈ ಬ್ಯಾಂಕುಗಳ ಸಾಲಗಳನ್ನು ನೀಡುವಂತಿಲ್ಲ. 5th, ಅವು ಬ್ಯಾಂಕೇತರ ಹಣಕಾಸಿನ ಚಟುವಟಿಕೆಗಳನ್ನು ನಿರ್ವಹಿಸಲು ಸಹಾಯಕ ಸಂಸ್ಥೆಗಳನ್ನು ಸ್ಥಾಪಿಸುವಂತಿರುವುದಿಲ್ಲ. ಈ ರೀತಿ ಆಗಿದೆ. ನೆಕ್ಸ್ಟ್, ಈ ಪಾವತಿ ಬ್ಯಾಂಕಿನ ಅನುಕೂಲಗಳು ಅಡ್ವಾಂಟೇಜಸ್. ಪಾವತಿ ಬ್ಯಾಂಕಿಗಳಿಂದ ದೊರಕುವ ಅನುಕೂಲತೆಗಳನ್ನು ಅಥವಾ ಪ್ರಯೋಜನಗಳನ್ನು ಮುಂದಿನಂತೆ ಪಟ್ಟಿ ಮಾಡುತ್ತಾ ಹೋಗೋದಾದರೆ ಅಡ್ವಾಂಟೇಜ್ ನಂಬರ್ 1, ಗ್ರಾಮೀಣ ಬ್ಯಾಂಕೋದ್ಯಮದ ವಿಸ್ತರಣೆ ಮತ್ತು ಹಣಕಾಸಿನ ಒಳಗೊಳ್ಳುವಿಕೆಯ ಸಾಧನ. ಸೆಕೆಂಡ್ 1, ಔಪಚಾರಿಕ ಅಂದರೆ ವಿಧಿಬದ್ಧ ಹಣಕಾಸು ವ್ಯವಸ್ಥೆಯ ವಿಸ್ತರಣೆ. ಥರ್ಡ್ 1,
ವಾಣಿಜ್ಯ ಬ್ಯಾಂಕುಗಳಿಗೆ ಪರಿಣಾಮಕಾರಿಯಾದ ಪರ್ಯಾಯ. 4th ಒನ್, ಕಡಿಮೆ ಮೌಲ್ಯದ ಅಧಿಕ ಗಾತ್ರದ ವ್ಯವಹಾರಗಳ ನಿರ್ವಹಣೆ. 5th, ವೈವಿಧ್ಯಗೊಳಿಸಲಾಗದ ಸೇವೆಗಳಿಗೆ ಪ್ರವೇಶಾಧಿಕಾರ. ಇನ್ನು ಈ ಬ್ಯಾಂಕಿನ ನ್ಯೂನತೆಗಳು ಅಥವಾ ಸಮಸ್ಯೆಗಳು, ಡ್ರಾಬ್ಯಾಕ್ಸ್, ಇವುಗಳನ್ನು ನೋಡೋದಾದರೆ ಪಾವತಿ ಬ್ಯಾಂಕುಗಳ ಬೆಳವಣಿಗೆಗೆ ಮಾರಕವಾಗಿರುವ ಪ್ರಮುಖ ಅಂಶಗಳನ್ನ ಮುಂದಿನಂತೆ ನಮೂದಿಸಬಹುದು. ಫಸ್ಟ್ ಒನ್, ಈ ಬ್ಯಾಂಕುಗಳು ಒದಗಿಸುವ ಸೇವೆಗಳಿಗೆ ಪ್ರವೇಶವನ್ನು ಪಡೆಯಲು ಜನರಲ್ಲಿ ಜಾಗೃತಿಯ ಕೊರತೆ. ಸೆಕೆಂಡ್ ಒನ್, ಈ ಬ್ಯಾಂಕುಗಳ ಚಟುವಟಿಕೆಗಳಲ್ಲಿ ತೊಡಗಲು ಪ್ರತಿನಿಧಿಗಳಲ್ಲಿ ಪ್ರೋತ್ಸಾಹಕತೆಗಳ ಕೊರತೆ. ಥರ್ಡ್ ಒನ್, ಮೂಲ ಸೌಲಭ್ಯಗಳ ಅಭಾವ ಮತ್ತು ಕಾರ್ಯಾಚರಣೆಯ ಸಂಪನ್ಮೂಲಗಳ ಕೊರತೆ. ಫೋರ್ತ್ ಒನ್, ತಂತ್ರಜ್ಞಾನ ಸಂಬಂಧಿ ಅಡಚಣೆಗಳು. ಈ ರೀತಿಯಾಗಿ ಪಾವತಿ ಬ್ಯಾಂಕಿನ ಕುರಿತು ಒಂದು ಸಂಕ್ಷಿಪ್ತದ ಟಿಪ್ಪಣಿಯ ಭಾಗದಲ್ಲಿ ಸ್ವವಿವರವಾಗಿ ಆ ಒಂದು ಪ್ರಶ್ನೆ ಅಂದರೆ 5 ಅಂಕಕ್ಕೆ 2 ಪ್ರಶ್ನೆ ಉತ್ತರಗಳನ್ನು 5 ಅಂಕದ 2 ಪ್ರಶ್ನೆ ಉತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ವಿಡಿಯೋ ಲೆಂದಿ ಆದ ಕಾರಣ ಮತ್ತೆ ಮುಂದಿನ ಕಂಟಿನ್ಯೂ ಪಾರ್ಟ್ ಆಗಿ ಮತ್ತಷ್ಟು ಪ್ರಶ್ನೆಗಳನ್ನ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.